ಸ್ನೇಹಿತರೆ, ನಮಸ್ಕಾರ. ಕತ್ತಿಗೆ ಫುಲ್ಲು ಬಂಗಾರದ ಕೊರಳುಗಳನ್ನು ಹಾಕ್ಕೊಂಡು, ಕೈನ 5 ಬೆರಳುಗಳಿಗೂ ಕೂಡ ದೊಡ್ಡ ದೊಡ್ಡ ಉಂಗುರಗಳನ್ನು ಹಾಕ್ಕೊಂಡು, ಜೊತೆಗೆ ಬ್ರಾಸ್ಲೆಟ್ಗಳನ್ನು ಹಾಕ್ಕೊಂಡು ಪೋಸನ್ನು ಕೊಡುವಂಥ ಸಿಂಪಲ್ ವ್ಯಕ್ತಿ ರೀತಿ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ವರ್ತೂರು ಸಂತೋಷ್. ಹೌದು, ಹಳ್ಳಿಕಾರ್ ದನಗಳನ್ನು ಸಾಕೋದ್ರ ಮೂಲಕ ಅತ್ಯಂತ ಪಾಪ್ಯುಲಾರಿಟಿಯನ್ನು ಪಡೆದಂತಹ ಈ ಹಳ್ಳಿಕಾರ್ ಸಂತೋಷು ಅಲಿಯಾಸ್ ವರ್ತೂರು ಸಂತೋಷು ಬಿಗ್ ಬಾಸ್ಗೂ ಕೂಡ ಹೋಗಿದ್ದು, ಅಲ್ಲಿ ವಿವಾದಗಳಿಗೆ ಸಿಲುಕಿಕೊಂಡಿದ್ದು, ಅಲ್ಲಿನಿಂದ ಜೈಲಿಗೆ ಹೋಗಿದ್ದು, ಜೈಲಿಂದ ಬಂದು ನಂತರ ಆತನ ಮೇಲೆ ಬಂದಂತಹ ಬೇರೆ ಬೇರೆ ಆರೋಪಗಳು, ಅದರ ನಡುವೆ ಬಂದಂತಹ ಪ್ರಮುಖವಾದಂಥ ಆರೋಪ ಮದುವೆಯಾಗಿ ಹೆಂಡತಿಯನ್ನು ಬಿಟ್ಟಿದ್ದಂತಹ ಆರೋಪ, ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಈಗ ಇದೇ ವರ್ತೂರು ಸಂತೋಷ್ ಮೇಲೆ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಲಾಗಿದೆ. ವರ್ತೂರು ಸಂತೋಷು ದೊಡ್ಡ ಫೇಕ್ ಅನ್ನುವಂತಹ ಆರೋಪವನ್ನು ಸ್ವತಃ ವರ್ತೂರು ಸಂತೋಷ್ ಅವರ ಸ್ನೇಹಿತನೇ ಮಾಡಿದ್ದಾನೆ. ಹಾಗಾದರೆ ವರ್ತೂರು ಸಂತೋಷ್ ಅವರ ವಿರುದ್ಧ ಮಾಡಿರುವಂತಹ ಆರೋಪಗಳು ಏನು? ಈ ಸ್ನೇಹಿತ ಬೀರೇಶು ಈತನ ಪ್ರಮುಖ ಆರೋಪಗಳೇನು ಮತ್ತು ಈತ ವರ್ತೂರು ಸಂತೋಷ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ವರ್ತೂರು ಸಂತೋಷ್ ಯಾವ ಸ್ಟಾರ್ಗೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ವರ್ತೂರು ಸಂತೋಷ್ ಹೋದಲ್ಲಿ ಬಂದಲ್ಲಿ ಜನರ ನೂಕುನುಗ್ಗಲು ಜನಸಾಗರವೇ ಸೇರ್ತಾ ಇದೆ. ಹಳ್ಳಿಕಾರ್ ಸಂತೋಷ್ ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಜನರು ಮುಗಿಯನ್ನು ಬೀಳ್ತಾ ಇದ್ದಾರೆ. ಹೀಗಾಗಿ ಅವರು ಸೆಲೆಬ್ರಿಟಿಯಾಗಿ ಬದಲಾಗಿದ್ದಾರೆ. ಇನ್ನು ವರ್ತೂರು ಸಂತೋಷ್ ಪ್ರತಿ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಹಳ್ಳಿಕಾರ್ ರೇಸನ್ನು ನಡೆಸ್ತಾರೆ. ಈ ವರ್ಷ ಕೂಡ ಮಾರ್ಚ್ನಲ್ಲಿ ಹಳ್ಳಿಕಾರ್ ರೇಸನ್ನು ಆಯೋಜಿಸಿದರು. ಈ ರೇಸ್ನಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಭಾಗಿಯಾಗಿಸೋದು, ಜೊತೆಗೆ ಅವರಿಗೊಂದು ಅವಕಾಶನ ಕೊಡೋದು ಪ್ರಮುಖವಾದಂಥ ಉದ್ದೇಶ. ಎಲ್ಲೆಡೆ ಹಳ್ಳಿಕಾರ್ ರೇಸ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಸದ್ಯ ಹಳ್ಳಿಕಾರ್ ರೇಸ್ ಆಯೋಜಿಸಿದಂಥ ವರ್ತೂರು ಸಂತೋಷ್ ವಿರುದ್ಧ ಗಂಭೀರವಾದಂಥ ಆರೋಪವೊಂದು ಕೇಳಿಬಂದಿದೆ. ಹೌದು, ವರ್ತೂರು ಸಂತೋಷ್ ಮತ್ತು ಆತನ ಆಪ್ತ ಸ್ನೇಹಿತನ ನಡುವೆ ಬಿರುಕು ಮೂಡಿ ಈ ಬಗ್ಗೆ ಸ್ಥಳೀಯ ಚಾನಲ್ ಒಂದು ಸುದ್ದಿಯನ್ನು ಮಾಡಿತ್ತು. ಈ ಸುದ್ದಿಯ ಆಧಾರದ ಮೇಲೆ ಇಲ್ಲಿ ಸಂತೋಷ್ ಆಪ್ತ ಬೀರೇಶ್ ಅನ್ನುವಂತಹ ವ್ಯಕ್ತಿ ಒಂದಷ್ಟು ಆರೋಪಗಳ ಸುರಿಮಳೆಗೆಯನ್ನೇ ಮಾಡಿದ್ದಾರೆ. 2022ರಲ್ಲಿ ಹಳ್ಳಿಕಾರ್ ರೇಸನ್ನು ಮಾಡಿದ್ವಿ. ಈ ರೇಸ್ಗೆ ನನ್ನ ಸಹಾಯವನ್ನು ಕೇಳಿದರು. ಅದಕ್ಕೆ ನಾನು ಓಕೆ ಅಂತೇಳಿ ಹೇಳಿದ್ದೆ. ಆಗ ಸ್ಟೇಷನ್ ಪರ್ಮಿಷನ್ನಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನಾವು ಮಾಡಿದ್ವಿ. ಎಲ್ಲ ಪರ್ಮಿಷನನ್ನು ಕೂಡ ನಾವು ತಗೊಂಡಿದ್ದು. ಡಾಕ್ಯುಮೆಂಟ್ಸ್ ಕೂಡ ಎಲ್ಲವೂ ನನ್ನ ಹೆಸರಿನಲ್ಲೇ ಇದ್ದಾವೆ. ನಮ್ಮ ಯಜಮಾನರ ಹತ್ತಿರ 10 ಲಕ್ಷ ದುಡ್ಡನ್ನು ಕೂಡ ಕೊಡಿಸಿದ್ದೆ. ಅದು ಬಿಟ್ಟು ನಾನು ಕೂಡ ದುಡ್ಡು ಖರ್ಚನ್ನು ಮಾಡಿದ್ದೀನಿ. ಆದರೂ ವರ್ತೂರು ಸಂತೋಷ್ ಮೀಡಿಯಾದಲ್ಲಿ ಎಲ್ಲ ನಾನೇ ಮಾಡಿದ್ದು ಅಂತೇಳಿ ಹೇಳ್ತಾನೆ. ಕರೆಂಟ್ ವೈರ್ ಕನೆಕ್ಷನ್ಗೆ 50,000, ಬ್ಯಾನರ್ಗೆ 60,000 ಖರ್ಚಾಯಿತು. ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ದು ನಾನು. ಆದರೆ ಹೈಲೈಟ್ ಆಗಿದ್ದು ವರ್ತೂರು ಸಂತೋಷ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಸಮೇತ ಉತ್ತರವನ್ನು ಕೊಡ್ತಾ ಇದ್ದಾನೆ ಬೀರೇಶ್. ಇನ್ನು ಎಲ್ಲದಕ್ಕೂ ಕೂಡ ನಾನೇ ಖರ್ಚು ಮಾಡಿದ್ದು ಅಂತೇಳಿ ವರ್ತೂರು ಸಂತೋಷ ಹೇಳ್ತಾ ಬಂದಿದ್ದಾನೆ. ಬಟ್ ವರ್ತೂರು ಸಂತೋಷ ಒಂದೇ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡಿಲ್ಲ. ಆತ ಮಾಡಿರೋ ಅನಾಚಾರ ಒಂದಲ್ಲ ಎರಡಲ್ಲ. ಅವನ ಅಹಮನ್ನು ಇಳಿಸಬೇಕು ಅನ್ನೋಂಥ ಕಾರಣಕ್ಕೆ ಇವತ್ತು ನಾನು ಬಹಿರಂಗವಾಗಿ ಮಾತನಾಡ್ತಾ ಇದ್ದೇನೆ. ನಾನು ಹೈಲೈಟ್ ಆಗಬೇಕಾಗಿರೋ ಅಗತ್ಯ ಇಲ್ಲ ಅನ್ನೋಂತಹ ಆರೋಪವನ್ನು ಕೂಡ ಮಾಡ್ತಾ, ಜೊತೆಗೆ ಇಲ್ಲಿ ವರ್ತೂರು ಸಂತೋಷು ಎಂತಹ ಡ್ರಾಮಾ ಮಾಸ್ಟರ್ ಅನ್ನೋದನ್ನು ಬಿಚ್ಚಿಡ್ತಿದ್ದಾನೆ. 400 ಜೋಡಿ ಎತ್ತು ಬರುತ್ತೆ, ಒಂದು ಜೋಡಿ 3,000 ಅಂದರೂ ಕೂಡ 12 ಲಕ್ಷ ರೂಪಾಯಿ ಆಯಿತು. ನಾನು 10 ಲಕ್ಷ ಕೊಡಿಸಿದ. ಅದು ಬಿಟ್ಟು ಕೂಡ ಸಣ್ಣ ಪುಟ್ಟ ಖರ್ಚುಗಳನ್ನು ನಾನೇ ನೋಡ್ಕೊಂಡಿದ್ದೀನಿ. ರೇಸ್ಗೆ ಖರ್ಚಾಗೋದು 15 ಲಕ್ಷ. ಒಂದು ರೇಸ್ಗೆ ಲಕ್ಷ ಕನೆಕ್ಷನ್ ಆಗ್ತಾಯಿದೆ. ಎಲ್ಲ ದುಡ್ಡು ಹೋಯಿತು. ವರ್ತೂರು ಸಂತೋಷ ಒಬ್ಬ ಡೋಂಗಿ, ಖಾಲಿ ಪರಾವ್, ಬರೀ ಬಿಲ್ಡಪ್ ತಗೊಳ್ತಾನೆ, ಅವನು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆತನ ಆಪ್ತ ಸ್ನೇಹಿತನೇ ಈಗ ದೂರಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ. ಜೊತೆಗೆ ವರ್ತೂರು ಸಂತೋಷ್ ಇಮೇಜ್ಗೂ ಕೂಡ ಈಗ ಡ್ಯಾಮೇಜ್ ಆಗಿದೆ. ಅಸಲಿಗೆ ಇಲ್ಲಿ ವರ್ತೂರು ಸಂತೋಷ್ ವಿರುದ್ಧ ಮಾತನಾಡಿರುವಂಥ ಈತ ಒಂದು ಕಾಲದಲ್ಲಿ ಸಂತೋಷ್ ಜೊತೆಗೆ ಇದ್ದವನೇ. ಆದರೆ ಈಗ ಸಂತೋಷ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಅಸಲಿಗೆ ಸಂತೋಷ್ ವಿರುದ್ಧ ಈತ ತಿರುಗಿ ಬೀಳೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದನ್ನು ಆತನ ಮಾತಿನಲ್ಲೇ ನಾವು ಗಮನಿಸಿದರೆ, ಇಲ್ಲಿ ವರ್ತೂರು ಸಂತೋಷು ಪ್ರಮುಖವಾಗಿ ಈತನನ್ನು ಸೈಡ್ಲೈನ್ ಮಾಡ್ದ, ಕೇವಲ ತಾನೊಬ್ಬನೇ ಎಲ್ಲವನ್ನು ಕೂಡ ಮಾಡಿದೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ಪನ್ನು ತೆಗೆದುಕೊಂಡ ಅನ್ನೋದು ಪ್ರಮುಖವಾದಂತಹ ಆರೋಪದ ರೀತಿ ಕಾಣಿಸ್ತಿದೆ. ಅದಷ್ಟೇ ಈತನ ಬೇಜಾರಿನ ರೀತಿಯೂ ಕೂಡ ಕಾಣಿಸ್ತಿದೆ. ಯಾಕಂತೇಳಿದರೆ ಇಲ್ಲಿ ಆತನಿಗೆ ಬೇಸರ ಇರೋದಷ್ಟೇ. ವರ್ತೂರು ಸಂತೋಷ್ ನನ್ನನ್ನೆಲ್ಲೂ ಕೂಡ ಹೈಲೈಟ್ ಮಾಡಲಿಲ್ಲ, ನಾನು ಮಾಡಿದಂಥ ಸಹಾಯವನ್ನು ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೊಂದು ಮಾಡಿದರೆ ಬಹುಶಃ ವರ್ತೂರು ಸಂತೋಷ್ ವಿರುದ್ಧ ಈತ ತಿರುಗಿ ಬೀಳ್ತಿರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಂದ ಮಾತ್ರಕ್ಕೆ ವರ್ತೂರು ಸಂತೋಷ್ ವಿರುದ್ಧ ಇದೇ ಮೊದಲ ಬಾರಿಗೆ ಇಂತಹ ಆರೋಪ ಬಂದಿರೋದಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಇಂತಹದ್ದೇ ಆರೋಪಗಳು ಬಂದಿದ್ದು.
ಹೊರತೂರು ಸಂತೋಷ್ ಡೋಂಗಿ, ಹೊರತೂರು ಸಂತೋಷ್ ಹಳ್ಳಿಕರ್ ತಳಿಯ ದನಗಳ ಹೆಸರಿನಲ್ಲಿ ಮೋಸ ಮಾಡ್ತಿದ್ದಾನೆ, ಜನರಿಗೆ ಮಂಕು ಬೂದಿಯನ್ನು ಎರಚ್ತಾ ಇದ್ದಾನೆ. ಆತ ನಿಜವಾಗ್ಲೂ ಕೂಡ ಹಳ್ಳಿಕರ್ ತಳಿಯ ಒಬ್ಬ ಈ ಸಂಶೋಧನೆ ಮಾಡಿದವನೇ ಅಲ್ಲ, ಅಥವಾ ಅದನ್ನು ಪತ್ತೆ ಹಚ್ಚಿದವನೇ ಅಲ್ಲ. ಅವನಿಗಿಂತ ಮುಂಚೆ ಪತ್ತೆ ಹಚ್ಚಿದವರು ಅಥವಾ ಅವನಿಗಿಂತ ಮುಂಚೆ ಸಾಕಿದವರು ನಾವು. ಬಟ್ ಅವನಿಗೆ ಪ್ರಚಾರ ಸಿಕ್ತು, ನಮಗೆ ಪ್ರಚಾರ ಸಿಗಲಿಲ್ಲ. ಅವನು ಬಿಲ್ಡಪ್ ತಗೊಂಡ, ನಾವು ಬಿಲ್ಡಪ್ ತಗೊಂಡಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಹೊರತೂರು ಸಂತೋಷು ಹಣ ಮತ್ತು ಪಾಪ್ಯುಲಾರಿಟಿಗೋಸ್ಕರ ಏನನ್ನಾದರೂ ಮಾಡೇ ಮಾಡ್ತಾನೆ. ಇಲ್ಲೂ ಕೂಡ ಹಾಗೆ ಹೊರತೂರು ಸಂತೋಷ್ ಹಣಕ್ಕೋಸ್ಕರ, ಪಾಪ್ಯುಲಾರಿಟಿಗೋಸ್ಕರ ಈ ಗಿಮಿಕ್ಗಳನ್ನೆಲ್ಲ ಮಾಡ್ದ ಅನ್ನುವಂಥ ಆರೋಪವನ್ನು ಇವತ್ತಲ್ಲ ಈ ಹಿಂದೆಯಿಂದನೂ ಕೂಡ ಎಲ್ಲರೂ ಕೂಡ ಮಾಡ್ಕೊಂಡು ಬಂದವರೆ. ಜೊತೆಗೆ ಹೊರತೂರು ಸಂತೋಷ್ ಅವರ ಹೆಸರನ್ನು ಕೆಡಿಸಬೇಕು, ಹೊರತೂರು ಸಂತೋಷ್ ಪಾಪ್ಯುಲಾರಿಟಿಯನ್ನು ಹಾಳು ಮಾಡಬೇಕು ಅಂತೇಳಿ ಕೂಡ ಸಾಕಷ್ಟು ಜನ ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನೋದನ್ನು ಸ್ವತಃ ಹೊರತೂರು ಸಂತೋಷ್ ಕೂಡ ಹೇಳಿದರು. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ನಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಹೊರತೂರು ಸಂತೋಷ್ ಮೇಲೆ ಸಾಕಷ್ಟು ಆರೋಪಗಳು ಬಂದಿತ್ತು. ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಬಂದಿತ್ತು. ಇದೆಲ್ಲದರ ಹಿಂದೆನೂ ಕೂಡ ಒಂದು ದೊಡ್ಡ ಟೀಮ್ ಇದೆ ಅಂತ ಹೇಳಿ ಹೊರತೂರು ಸಂತೋಷ್ ಆರಂಭದಿಂದನೂ ಕೂಡ ಹೇಳ್ಕೊಂಡು ಬಂದಿದ್ರು. ಈಗ ಹೊರತೂರು ಸಂತೋಷ್ ವಿರುದ್ಧ ಮತ್ತೆ ಆಪ್ತ ಸ್ನೇಹಿತನೇ ಈಗ ತಿರುಗಿ ಬಿದ್ದಿರುವಂಥದ್ದು ಯಾಕೆ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇನ್ನು ಇದೇ ಸ್ನೇಹಿತ ಮತ್ತೊಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾನೆ. ಹೊರತೂರು ಸಂತೋಷ್ ಡ್ರಗ್ಸ್ಗಳನ್ನು ತೆಗೆದುಕೊಳ್ಳುತ್ತಿದ್ದ ಮಾದಕ ವ್ಯಸನಿ ಆತ ಈ ಡ್ರಗ್ಸನ್ನು ಸೇವಿಸಿಯೇ ಬಿಗ್ ಬಾಸ್ಗೂ ಕೂಡ ಹೋಗಿದ್ದ. ಬೇಕಾದರೆ ಪೊಲೀಸರು ಆತನನ್ನು ತನಿಖೆ ಮಾಡಲಿ ಅಥವಾ ಆತನ ರಕ್ತ ಪರೀಕ್ಷೆಯನ್ನು ಮಾಡಲಿ, ಸತ್ಯ ಗೊತ್ತಾಗ್ತದೆ ಅನ್ನುವಂಥ ಓಪನ್ ಚಾಲೆಂಜನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಕೇವಲ ಬೀರೇಶ್ ಮಾತ್ರ ಅಲ್ಲ, ಬೀರೇಶ್ ಜೊತೆಗೆ ಇನ್ನಷ್ಟು ಸ್ನೇಹಿತರು ಕೂಡ ಹೊರತೂರು ಸಂತೋಷ್ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಇಷ್ಟು ದಿನಗಳ ಬಳಿಕ ಇವರು ಯಾಕೆ ಈಗ ಹೊರತೂರು ಸಂತೋಷ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ? ಅಸಲಿಗೆ ಇವರ ಉದ್ದೇಶ ಏನು? ಜೊತೆಗೆ ಹೊರತೂರು ಸಂತೋಷು ಈ ಹಿಂದೆ ತನ್ನ ವಿರುದ್ಧ ನಡೀತಿರುವಂಥ ಷಡ್ಯಂತ್ರಗಳ ಬಗ್ಗೆ ಇಂಡೈರೆಕ್ಟ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದರು. ಬಟ್ ಈಗ ಏನು ಹೇಳಿದ್ದಾರೆ ಅನ್ನೋದು ಪ್ರಮುಖವಾಗಿರುವಂತಹ ಯಕ್ಷ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಹೊರತೂರು ಸಂತೋಷ್ ವಿರುದ್ಧ ಕೇಳಿ ಬಂದಿರುವಂಥ ಅತ್ಯಂತ ಗಂಭೀರವಾದಂಥ ಆರೋಪ, ಸಾಮಾನ್ಯವಾದಂಥ ಆರೋಪ ಅಲ್ವೇ ಅಲ್ಲ. ಹೀಗಾಗಿ ಈ ಎಲ್ಲ ಆರೋಪಗಳಿಗೂ ಕೂಡ ಹೊರತೂರು ಸಂತೋಷ್ ಕೊಡುವಂಥ ಉತ್ತರ ಇದೆಯಲ್ಲ, ಅದು ಪ್ರಮುಖವಾಗ್ತದೆ. ಹೊರತೂರು ಸಂತೋಷ್ ಕೊಡುವಂಥ ಉತ್ತರದ ಮೇಲೇ ಮುಂದಿನ ಆತನ ಈ ಸ್ಥಿತಿಗತಿಗಳು ಅಥವಾ ಆತನನ್ನು ಜನರು ನೋಡುವಂಥ ಗೀತಿಗಳು ಇರ್ಬೋದು, ಅವೆಲ್ಲವೂ ಕೂಡ ಬದಲಾದರೂ ಆಗಬಹುದು ಅನ್ನೋದು ಮಾತ್ರ ವಾಸ್ತವ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಆರೋಪಗಳ ಸುರಿಮಳೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊರತೂರು ಸಂತೋಷ್ ಬಗ್ಗೆ ನಿಮಗೆ ಮೊದಲ ಅಭಿಪ್ರಾಯದಲ್ಲಿ ನೋಡಿದಾಗ ಏನು ಅನಿಸುತ್ತೆ? ಈ ಬೀರೇಶ್, ಹೊರತೂರು ಸಂತೋಷ್ ಸ್ನೇಹಿತ ಬೀರೇಶ್ ಮತ್ತು ಅವರ ಸಹಚರರು ಈಗ ಹೇಳ್ತಿರುವಂತಹ ಅಥವಾ ಮಾಡ್ತಿರುವಂಥ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇರಬಹುದು ಅಂತೇಳಿ ಅನಿಸುತ್ತಾ? ನಿಮಗೂ ಕೂಡ ಈ ರೀತಿಯ ಅನುಭವ ಆಗಿತ್ತಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.